ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬಿಕಾಸ್ ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡೋಣ ಅಂತ. ಸೊ ಕರ್ಕೊಂಡು ಬನ್ನಿ, ನಾನೇ ನೆಪ್ಸ್ತೀನಿ. ಅಮ್ಮ, ಏಯ್ ಚಿನ್ನಿ, ಏಯ್ ಬಂಗಾರಿ, ಎಲ್ಲ ನಾಟಕ, ಮಲಗಿದೆಯಾ ಅಂತ ಎಲ್ಲ ಸುಳ್ಳು. ಎದ್ದಿದೆಯಲ್ಲೇ ಅಮ್ಮು, ಐ ಎದ್ದೇಳು. ಆಹಾ, ಸಾಲದ ನಮ್ಮ ಟೈಮು. ಎಷ್ಟು ಹೇಳಿ ಇವಾಗ ಟೈಮು? 8:30. ಚಿನ್ನಿ ಸ್ಕೂಲ್ ಇದೆಯಂತೆ, ಫೋನ್ ಮಾಡಿದ್ರು. ಇಂಡಿಪೆಂಡೆನ್ಸ್ ಡೇ ಗೊತ್ತು, ರಜಾ ಇಲ್ಲ ನಿಮಗೆ. ನಿಜ ಫೋನ್ ಮಾಡಿದ್ರಮ್ಮು? ನಿಜವಾಗ್ಲೂ ಇಲ್ಲ ಅಂತ ಇಲ್ಲ ಅಂದ್ಕೊಂಡಿದ್ಯಾ? ನಿಜವಾಗ್ಲೂ ಇದೆ. ಮತ್ತು ನೀನು ಡ್ಯಾನ್ಸ್ ಎಲ್ಲ ಇದು ಮಾಡಿದ್ದು ಹೋಯ್ತಾ? ನೆನ್ನೆನೇ ಮಾಡಿಸ್ಬಿಟ್ರಾ ಹಾಗಾದರೆ? ಹೋಗ್ಲಿ, ಎದ್ದೇಳು, ದೇವಸ್ಥಾನಕ್ಕೆ ಹೋಗಬೇಕು, ಎದ್ದೇಳು, ರೆಡಿಯಾಗು. ಇವತ್ತು ನಾನು ನೀನು ಎಲ್ಲೋ ಅಲ್ವಾ? ತಿಂಡಿ ತಿನ್ಬೇಕಮ್ಮು. ಅಮ್ಮ ತಿಂಡಿ ತಿನ್ನಿ, ಟೈಮ್ ಆಗಿದೆ. ಆಟ ಈಗ 10 o'clock. ಇನ್ನು ತಿಂಡಿ ಯಾರೂ ತಿಂದಿಲ್ಲ, ತಿನ್ನಬೇಕು. ಇವತ್ತು ರಜಾ ಇರೋದ್ರಿಂದ ಇನ್ನೂ ಯಾರೂ ತಿಂಡಿ ಏನು ತಿಂದಿಲ್ಲ. ಸೊ ಹಾಗಾಗಿ ತಿನ್ನಬೇಕು. ಈಗ ಗೀ ರೈಸ್ ಮಾಡಿದ್ದೀನಿ, ಗೀ ರೈಸ್ ತಿನ್ನಬೇಕು. ಇವತ್ತು ಹೇಗೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲ ಕೆಲಸ ಮಾಡಿದ್ದಾಯಿತು. ಈಗ ಹೊರ್ಗಡೆ ಹೋಗೋಣ ಅನ್ಕೋತಾ ಇದ್ದೀವಿ. ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಸೊ ಹಾಗಾಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಏನು ಮಾಮೂಲಿ ಥಿಂಗ್ಸ್ ಅಷ್ಟೇ, ತರಕಾರಿ ಎಂತ ಅದಿಲ್ಲ. ಫಸ್ಟೇ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಈಗ ಜಸ್ಟ್ ನಾವು ಏನು ತರಕಾರಿ ಅಂಥದ್ದು ಮಾತ್ರ ತರಬೇಕು. ಫ್ರೂಟ್ಸು ಮತ್ತು ಫ್ಲವರ್ಸು ಇವೆಲ್ಲ ತರಬೇಕು. ಸೊ ಹೋಗಿ ತೊಗೊಂಬರೋಣ ಅಂತ. ಇವತ್ತು August 15th ಆಗಿರೋದ್ರಿಂದ ನನ್ನ ಮಗಳಿಗೂ ರಜೆ ಕೊಟ್ಬಿಟ್ಟಿದ್ದಾರೆ. ಅವರ ಸ್ಕೂಲಲ್ಲೆಲ್ಲ ಸೆಲೆಬ್ರೇಟಿಂಗ್ ಮಾಡ್ತಿರೋದು ದೊಡ್ಡ ಮಕ್ಕಳ ಜೊತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳನ್ನ ಎಲ್ಲರಿಗೂ ರಜೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವಳಿಗೂ ರಜೆ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಕೆಲಸಗಳು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ. ಮೊಬೈಲ್ ಇದು ಸೆಟ್ಟು, ಇದು ಸೆಟ್ ಚಿನ್ನಿ. ಒಂದರಲ್ಲಿ ಅರಿಶಿನ, ಒಂದರಲ್ಲಿ ಕುಂಕುಮದ್ದು ಹಾಕಿ ಕುಂಕುಮ ಅರಿಶಿನ ಬರ್ತದೆ. ಆ ಗಿಡಕ್ಕಾಗುತ್ತಾ ಚಿನ್ನಿ? ಕೆಳಗಡೆ ಇದಿರುತ್ತೆ, ಆಗಲ್ಲ. ಚೆನ್ನಾಗಿದೆಯಾ? ಇದೇನಕ್ಕೆ ಕೊಟ್ಟಿರೋದು? ಅದು ಪ್ಲೇಟ್ ಚಿನ್ನಿ. ಇದ್ರ ಮೇಲೆ ಏನೋ ಇದೆ, ಎಲಿಫೆಂಟ್ಸ್ ಇದೆ ನೋಡಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರೆಡಿಯಾಗಿ ಹೋಗ್ಬರ್ತೀವಿ. ಹುಷಾರು ಅಮ್ಮ. ಹಲೋ ಫ್ರೆಂಡ್ಸ್, ಇದು ಸಂಜೆ ಲಾಗ್. ನಾವು ಇವಾಗ ಎಲ್ಲ ನಾಳೆಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾಳೆ ಹಬ್ಬಕ್ಕೆಲ್ಲ ತಟ್ಟೆಗೆಲ್ಲ ಜೋಡಿಸಿ ಇಟ್ಟಿದ್ದೀನಿ ಎಲ್ಲ. ಇವತ್ತು ಯಾವ್ದು ಇರಬೇಕು ಅದು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ, ಯಾಕಂದರೆ ಮಡಿಯಲ್ಲಿ ಆಗಬೇಕಲ್ವ. ಸೊ ಅದಕ್ಕೆ ಮಾರ್ನಿಂಗೇ ಎದ್ದು ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡಬೇಕು. ನಾಳೆದು ಫುಲ್ಲು ವಿಡಿಯೋ ನಾಳೆ ತೆಗೆದುಬಿಟ್ಟು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ಜಸ್ಟ್ ಹಾಗೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗ ರೆಡಿಯಾಗಿ ಪೂಜೆ ಮಾಡಿದೆ. ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ. ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಈಗ ಅಲ್ವಾ. ನನಗೆ ಹೆಲ್ಪ್ ಮಾಡಿಕೊಡು ಬನ್ನಿ ಸ್ವಲ್ಪ. ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮಾಡ್ತಿದ್ದೀನಿ.